ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ತಮಿಳಿನ ರೆಟ್ರೋ ಎನ್ನುವ ಆಕ್ಷನ್ ಸಿನಿಮಾ. ಈ ಸಿನಿಮಾವನ್ನ ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಸಿನಿಮಾದ ಹೀರೋ ಪಾರಿ ರುಕ್ಮಿಣಿಯನ್ನ ಲವ್ ಮಾಡ್ತಾ ಇರ್ತಾನೆ. ಪಾರಿ ರುಕ್ಮಿಣಿಗೋಸ್ಕರ ಅವನು ತನ್ನ ಗಲಾಟೆ, ರೌಡಿಸಮ್ ಎಲ್ಲವನ್ನ ಬಿಡ್ತಾನೆ. ಆದರೆ ಅವಳಿಗೋಸ್ಕರನೇ ಕೊನೆಗೆ ಅವನ ತಂದೆ ಕೈ ಕಡಿದು ಮತ್ತೆ ಜೈಲಿಗೆ ಹೋಗ್ತಾನೆ. ಆದರೆ ಅದರ ರೀಸನ್ ಏನೋ ಅಂತ ಗೊತ್ತಿಲ್ಲದೆ ಅವನ ಹುಡುಗಿ ಕೂಡ ಅವನನ್ನ ಬಿಟ್ಟು ಹೋಗ್ತಾಳೆ. ಅದಲ್ಲದೆ ಅವನು ಕೂಡ ಬದಲಾಗಿ ಎಲ್ಲ ಬಿಟ್ಟು ಅವಳ ಹತ್ರ ಹೋದ್ರೂ ಕೂಡ ಅವಳು ಅವನನ್ನ ಅವಾಯ್ಡ್ ಮಾಡ್ತಾಳೆ. ಅದಲ್ಲದೆ ಅವನನ್ನ 2 ದೊಡ್ಡ ಗ್ಯಾಂಗ್ಸ್ಟರ್ಗಳು ಕೂಡ ಹುಡುಕ್ತಾ ಇರ್ತಾರೆ. ಸರಿ, ಅವನು ಯಾಕೆ ಅವರ ತಂದೆ ಕೈ ಕಟ್ ಮಾಡ್ದ, ಅದಲ್ಲದೆ ಆ 2 ಗ್ಯಾಂಗು ಅವನನ್ನ ಯಾಕೆ ಹುಡುಕ್ತಾ ಇದಾವೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ. ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋವನ್ನ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಟ್ಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಇವನ ಹೆಸರು ತಿಲಕ್. ಈಗಾಗಲೇ ಇವನ ಗೋಡಮಲ್ಲಿ ಇವನ ಅಪೋಸಿಟ್ ಅವರು ಅಟ್ಯಾಕ್ ಮಾಡಿ ಇವನ ಎಲ್ಲ ಸರಕನ್ನ ತಗೊಂಡೋಗಿರ್ತಾರೆ. ಅದಲ್ಲದೆ ಅಲ್ಲಿರುವ ಎಲ್ಲ ಜನರನ್ನ ಕೊಂದು ಅಲ್ಲಿನ ವಾಚ್ಮ್ಯಾನ್ ಅನ್ನ ಕೂಡ ಕೊಂದು ಹೋಗಿರ್ತಾರೆ. ಆದರೆ ವಾಚ್ಮ್ಯಾನ್ ಅನ್ನ ಸಣ್ಣ ಮಗು ಅಲ್ಲೇ ಇರುತ್ತೆ. ಇದನ್ನ ನೋಡಿದ ತಿಲಕ್ ಹೆಂಡತಿ ನಾವೇ ಈ ಮಗುವನ್ನ ಸಾಕೋಣ ಅಂತಾಳೆ. ನೆಕ್ಸ್ಟ್ ಆ ಮಗುವಿಗೆ ಪಾರಿ ಅಂತ ಹೆಸರಿಡ್ತಾರೆ. ಹಾಗೆ ದಿನ ಕಳೆದಂತೆ ಪಾರಿ ಮುಖದಲ್ಲಿ ನಗುನೇ ಕಾಣೋದಿಲ್ಲ. ಡಾಕ್ಟರ್ಗೆ ತೋರಿಸಿದ್ರೆ ಅವ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ, ಮುಂದೆ ನಗ್ತಾನೆ ಅಂತ ಹೇಳ್ತಾ ಇರ್ತಾರೆ. ಪಾರಿ ತಿಲಕ್ಗೆ ಅಪ್ಪ ಅಂದ್ರೆ ತಿಲಕ ಯಾರು ನಿನ್ನ ಅಪ್ಪ ಅಂತ ಬೈತಾ ಇರ್ತಾರೆ. ನೆಕ್ಸ್ಟ್ ಪಾರಿ ಸ್ಕೂಲಲ್ಲಿ ಕೂಡ ಜಗಳ ಆಡ್ತಾ ಇರ್ತಾನೆ. ಅದಕ್ಕೆ ಅವನ ಸಾಕು ತಾಯಿ ಅವನ ಆಸೆಯಂತೆ ಅವನನ್ನ ಕರಾಟೆ ಸ್ಕೂಲ್ಗೆ ಸೇರಿಸ್ತಾರೆ. ಹಾಗೆ ಬೆಳೆದು ದೊಡ್ಡವನಾಗ್ತಾನೆ. ಒಂದು ದಿನ ಅವನ ಸಾಕು ತಾಯಿ ಪಾರಿಗೆ ಎಲ್ಲ ನಿಜ ಹೇಳ್ತಾಳೆ. ನೀನು ನಮ್ಮ ಮಗು ಅಲ್ಲ, ನಮ್ಮ ವಾಚ್ಮ್ಯಾನ್ ಮಗು. ನಾನು ಹೋದ್ಮೇಲೆ ನೀನು ನಿನ್ನ ತಂದೆಯನ್ನ ನೋಡ್ಕೋಬೇಕು ಅಂತಾಳೆ. ಸಾಯೋದ್ರಲ್ಲಿ 1 ಸಾರಿ ಆದ್ರೂ ನಗು ಅಂತಾಳೆ. ಆದರೆ ಪಾರಿ ಮುಖದಲ್ಲಿ ನಗುನೇ ಬರೋದಿಲ್ಲ. ನೆಕ್ಸ್ಟ್ ಅವನ ಸಾಕು ತಾಯಿ ತೀರೋಗ್ತಾರೆ. ತಿಲಕ್ ಅವಳಿಲ್ಲದ ಮೇಲೆ ಇವನ್ಯಾಕೆ ಇಲ್ಲೇ ಬಿಟ್ಟು ಹೋಗೋಣ ಅಂತಾನೆ. ಅದೇ ಟೈಮ್ಗೆ ಒಂದು ಹುಡುಗಿ ಬರ್ತಾಳೆ. ಅವಳ ಹೆಸರು ರುಕ್ಮಿಣಿ. ಅವಳು ಅಳ್ಬೇಡ, ನಿನ್ನ ನಗ್ತಾನೆ ನಿಮ್ಮ ತಾಯಿನ ಸಂತೋಷದಿಂದ ಕಳಿಸ್ಕೊಡು ಅಂತಾಳೆ. ಆದರೆ ಅವನು ನನ್ನ ಮುಖದಲ್ಲಿ ನಗುನೇ ಬರೋದಿಲ್ಲ ಅಂತ ಹೇಳ್ತಾನೆ. ರುಕ್ಮಿಣಿ ಕೂಡ ಅವನ ತಾಯಿಯಂತೆ ಮಾತಾಡ್ತಾ ಇರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ತಿಲಕ್ ಟ್ರೈನಲ್ಲಿ ರಿಟರ್ನ್ ಹೋಗ್ತಿರುವಾಗ ಅವನ ಅಪೋಸಿಟ್ ಗ್ಯಾಂಗ್ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಪಾರಿ ಅಲ್ಲಿಗೆ ಬಂದು ಅವರಿಗೆ ಸಖತ್ತಾಗಿ ಹೊಡಿತಾನೆ. ಅವನು ಮೊದಲೇ ಕರಾಟೆಯಲ್ಲಿ ಫುಲ್ ನಂಬರ್ 1 ಆಗಿರ್ತಾನೆ. ಇದನ್ನ ನೋಡಿದ ತಿಲಕ ಪಾರಿಯನ್ನ ನೀನೇ ನನ್ನ ಮಗ ಅಂತ ಒಪ್ಕೊಳ್ತಾನೆ. ಈಗ ಸುಮಾರು ವರ್ಷಗಳ ನಂತರ ಪಾರಿ ದೊಡ್ಡವನಾಗಿರ್ತಾನೆ. ಇಂಡಿಯಾದಿಂದ ಆಫ್ರಿಕಾಗೆ ತಿಲಕ್ ಗೋಲ್ಡ್ ಫಿಶ್ ಅನ್ನ ಕಳಿಸಿರ್ತಾನೆ. ಆದರೆ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಗೋಲ್ಡ್ ಫಿಶ್ ಇರೋದಿಲ್ಲ, ಅವು ಮಿಸ್ ಆಗಿರುತ್ತೆ. ಇನ್ನು ಈ ಕಡೆ ತಿಲಕ್ಗೆ ಈಗಾಗಲೇ ವಯಸ್ಸಾಗಿರುತ್ತೆ. ಆದರೂ ಅವನು ಮತ್ತೆ 2ನೇ ಮದುವೆ ಆಗಿರ್ತಾನೆ. 2ನೇ ಹೆಂಡತಿಗೆ ಒಂದು ಚಿಕ್ಕ ಮಗ ಇರ್ತಾನೆ. ಈಗ ಪಾರಿ ದೊಡ್ಡವನಾಗಿರ್ತಾನೆ. ಅದಲ್ಲದೆ ಅವನ ಮದುವೆ ಬೇರೆ ಫಿಕ್ಸ್ ಆಗಿರುತ್ತೆ. ಈಗ ಪಾರಿ ಈ ಹಿಂದೆ ಅವರ ತಂದೆಗೋಸ್ಕರ ಹೊಡೆದಿರುವ ಎಲ್ಲ ರೌಡಿಗಳನ್ನ ಒಂದು ಕಡೆ ಸೇರಿಸಿ ನೋಡಿ, ಈ ಹಿಂದೆ ಆಗಿದ್ದು ಆಗಿ ಹೋಗಿದೆ. ನಾನಿನ್ನು ಈ ಎಲ್ಲ ಕೆಲಸವನ್ನ ಬಿಟ್ಟು ಮದುವೆ ಆಗ್ತಾ ಇದ್ದೀನಿ. ಯಾರು ನನ್ನ ಮತ್ತೆ ನನ್ನ ತಂದೆಯನ್ನ ಕೆಣಕ್ಬೇಡಿ ಅಂತ ವಾರ್ನಿಂಗ್ ಮಾಡ್ತಾನೆ. ಅದಲ್ಲದೆ ಯಾರು ಮದುವೆಗೆ ಬರಬೇಡಿ ಅಂತ ಹೇಳ್ತೇನೆ. ಅದರಲ್ಲಿ ಒಬ್ಬ ಸರಿ ನಾವು ಬರೋದಿಲ್ಲ, ನೀನು ಮದುವೆ ಆಗ್ತಿರುವ ಹುಡುಗಿ ಹೆಸರೇನು ಅಂತ ಕೇಳ್ತಾನೆ. ಈಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಇವನು ತಿಲಕನ 2ನೇ ಹೆಂಡತಿ ಮಗ, ಅಂದ್ರೆ ಪಾರಿ ತಮ್ಮ. ಇನ್ನು ಇವಳ ಹೆಸರು ರುಕ್ಮಿಣಿ. ಇವಳು ವೆಟರ್ನರಿ ಡಾಕ್ಟರ್, ಅಂದ್ರೆ ಪ್ರಾಣಿಗಳ ಡಾಕ್ಟರ್ ಆಗಿರ್ತಾಳೆ. ಆಗ ಪಾರಿಗೆ ಸಿಕ್ಕಿರುವ ಚಿಕ್ಕ ವಯಸ್ಸಿನ ರುಕ್ಮಿಣಿನೇ ಈಗ ದೊಡ್ಡವಳಾಗಿರ್ತಾಳೆ. ಪಾರಿ ತಮ್ಮ ನಾಯಿ ಮರಿ ಕರ್ಕೊಂಡು ಬಂದಿರ್ತಾನೆ. ಅದೇ ಟೈಮ್ಗೆ ಪಾರಿ ಕೂಡ ಒಳಗಡೆ ಬರ್ತಾನೆ. ರುಕ್ಮಿಣಿ ನೀವೇನ ಇವ್ರ ಅಣ್ಣ, ಈ ನಾಯಿ ಮರಿಗೆ ಏನೂ ಆಗಿಲ್ಲ, ಭಯ ಪಡಿಸ್ಬೇಡಿ ಅಂತ ಅವನ ಕಡೆ ಕೊಡ್ತಾಳೆ. ಅದು ಅವನ ಮೇಲೆ ಸುಸ್ಸು ಮಾಡುತ್ತೆ. ಪಾರಿ ಶರ್ಟ್ ಬಿಸ್ತಾನೆ. ಆಗ ರುಕ್ಮಿಣಿಗೆ ಚಿಕ್ಕ ವಯಸ್ಸಿನ ಪಾರಿ ಇವನೇ ಅಂತ ಗೊತ್ತಾಗುತ್ತೆ. ಏನಂದ್ರೆ ಚಿಕ್ಕ ವಯಸ್ಸಿನಲ್ಲಿ ರುಕ್ಮಿಣಿ ಪಾರಿನ ನೋಡಿದಾಗ ಪಾರಿಯ ಹೊಟ್ಟೆ ಮೇಲೆ ಒಂದು ಶೂಲದ ಚಿತ್ರ ಇರುತ್ತೆ. ಈಗ ರುಕ್ಮಿಣಿ ಅವನನ್ನ ನೋಡಿ ಇವನೇ ಪಾರಿ ಅಂತ ಗೊತ್ತಾಗಿ ಈಗಲಾದ್ರೂ ನಗೋದನ್ನ ಕಲಿ, ನೀನು ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪಾರಿಗೆ ಶಾಕ್ ಆಗಿ ಅವನಿಗೂ ನೆನಪಾಗಿ ಇವಳೇ ರುಕ್ಮಿಣಿ ಅಂತ ಗೊತ್ತಾಗುತ್ತೆ. ಇಬ್ರು ಹಗ್ ಮಾಡ್ತಾರೆ. ನೆಕ್ಸ್ಟ್ ರುಕ್ಮಿಣಿ ಅವನನ್ನ ಚೇಂಜ್ ಮಾಡ್ತಾಳೆ. ಪಾರಿ ನಾನು ಕೂಡ ಈ ರೌಡಿಸಮ್ಮು ಎಲ್ಲ ಹೊಡೆದಾಟವನ್ನ ಬಿಡ್ತೀನಿ ಅಂತ ಹೇಳ್ತಾನೆ. ಇಬ್ರು ಮದುವೆ ಆಗೋಕೆ ಒಪ್ಕೊಳ್ತಾರೆ. ಈಗ ಸಿನಿಮಾದ ಪ್ರೆಸೆಂಟ್ ಅಲ್ಲಿ ಪಾರಿ ಮತ್ತೆ ರುಕ್ಮಿಣಿ ಮದುವೆ ಇರುತ್ತೆ. ತಿಲಕ ಅವನ ಎಲ್ಲ ರೌಡಿಗಳನ್ನ ಕರ್ಕೊಂಡು ಬಂದಿರ್ತಾನೆ. ರುಕ್ಮಿಣಿ ಇವರನ್ನ ನೋಡಿ ಪಾರಿ ಇವರು ಬರೋದಿಲ್ಲ ಅಂದಿದ್ದೆ, ಮತ್ತೆ ಬಂದಿದ್ದಾರೆ ಅಂತ ಕೇಳ್ತಾಳೆ. ಅವರ ತಂದೆ ಇವರನ್ನ ಕರ್ಕೊಂಡು ಬಂದಿರ್ತಾನೆ. ನೆಕ್ಸ್ಟ್ ಐಟಮ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ತಿಲಕ ಪಾರಿಯನ್ನ ಕರೆಸಿ ಕೂತ್ಕೊ ಅಂತ ಹೇಳ್ತಾನೆ. ತಿಲಕ ಪಾರಿಗೆ ಆಫ್ರಿಕಾಗೆ ಕಳಿಸು ಅಂತ ಹೇಳಿದ ಗೋಲ್ಡ್ ಫಿಶ್ ಎಲ್ಲಿಟ್ಟಿದೆ ಅಂತ ಕೇಳ್ತಾನೆ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲೇ ಗೋಲ್ಡ್ ಫಿಶ್ ಮಿಸ್ ಆಗಿರುತ್ತೆ. ಆ ಕೆಲಸವನ್ನ ಪಾರಿ ಮಾಡಿರ್ತಾನೆ. ಪಾರಿ ಅಪ್ಪ ನಿನ್ನ ಜೊತೆ ನಾನು ಎಷ್ಟೋ ಕೊಲೆಗಳನ್ನ ತಪ್ಪು ಕೆಲಸವನ್ನ ಮಾಡಿದ್ದೀನಿ, ಆದ್ರೆ ಇನ್ ಮುಂದೆ ಬೇಡ, ಅದನ್ನ ನಾನು ಬೇರೆ ಕಡೆ ಇಟ್ಟಿದ್ದೀನಿ, ಅದನ್ನ ನಿಂಗೆ ನಾನು ಕೊಡೋದಿಲ್ಲ. ನಾನು ನಿನ್ನ ಮತ್ತೆ ನಿನ್ನ ಬಾಸ್ನ ಪೊಲೀಸರಿಗೆ ಹಿಡಿದು ಕೊಡ್ತಾ ಇದ್ದೆ, ಆದ್ರೆ ನೀವು ನನ್ನ ತಂದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ತಿಲಕ ಪಾರಿಗೆ ಹೊಡಿದ್ದು ಯಾರ ನಿನ್ನ ತಂದೆ, ನೀನು ಕೆಲಸದವನಿಗೆ ಹುಟ್ಟಿರೋದು ಅನಾಥ ಅಂತ ಬೈತಾನೆ. ಅಷ್ಟರಲ್ಲಿ ರುಕ್ಮಿಣಿ ಬಂದು ಎಲ್ರನ್ನು ಫೋಟೋ ತೆಗೆಸ್ಕೊ ಬನ್ನಿ ಅಂತ ಕರೀತಾಳೆ. ಪಾರಿಯನ್ನ ಕರ್ಕೊಂಡು ಹೋಗ್ತಾಳೆ. ಮತ್ತೆ ಕೆಳಗೆ ಪಾರಿ ಮತ್ತೆ ರುಕ್ಮಿಣಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ತಿಲಕ ಮತ್ತೆ ಪಾರಿಯನ್ನ ಕರೀತಾನೆ.
ಪಾರಿ ರುಕ್ಮಿಣಿಗೆ 1 ನಿಮಿಷ ಬರ್ತೀನಿ ಅಂತ ಹೋಗ್ತಾನೆ. ಈ ಕಡೆ ತಿಲಕ ಎಲ್ಲ ಹುಡುಗರನ್ನ ಹಾಕೊಂಡು ಕೂತಿರ್ತಾನೆ. ತಿಲಕ ಪಾರಿಗೆ ಗೋಲ್ಡ್ ಫಿಶ್ ಎಲ್ಲಿಟ್ಟಿದ್ದೆ ಹೇಳು, ಇಲ್ಲಾಂದ್ರೆ ನಿನ್ನನ್ನ ಇಲ್ಲೇ ಕೊಂದು ಹಾಕ್ತೀನಿ ಅಂತ ಹೇಳ್ತಾನೆ. ಪಾರಿ ನೀನು ನನ್ನ ಕೊಲ್ಲಲ್ಲ ಅಂತ ನಂಗೆ ಗೊತ್ತು, ಯಾಕಂದ್ರೆ ಗೋಲ್ಡ್ ಫಿಶ್ ಇಲ್ಲದೆ ನೀನು ಇರಲ್ಲ, ನಿನ್ನ ಸರ್ಕಾರನೂ ಇರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ತಿಲಕ್ ಹೌದು, ಆದ್ರೆ ನಿನ್ನ ರುಕ್ಮಿಣಿಯನ್ನ ಸಾಯಿಸ್ಬೋದು ತಾನೆ ಅಂತ ಅವಳನ್ನ ಕರ್ಕೊಂಡು ಬರಕ್ಕೆ ಹೇಳ್ತಾನೆ. ಪಾರಿ ಕೂಡ ಎಲ್ರಿಗೂ ಬೇಡ ಅಂತ ಹೇಳಿ ಯಾರು ಮುಂದೆ ಹೋಗದೆ ಇರೋ ತರ ಹೊಡಿತಾ ಇರ್ತಾನೆ. ತಿಲಕನೇ ಕತ್ತಿ ತಗೊಂಡು ರುಕ್ಮಿಣಿ ಹತ್ರ ಬರ್ತಾನೆ. ಇನ್ನೇನು ರುಕ್ಮಿಣಿಯನ್ನ ಸಾಯಿಸ್ಬೇಕು ಅನ್ನೋಷ್ಟರಲ್ಲಿ ಪಾರಿ ಬಂದು ಅವರ ತಂದೆ ಕೈ ಹಿಡ್ಕೊಂಡು ಅದೇ ಕತ್ತಿಯಿಂದ ಅವರ ತಂದೆಯ ಕೈಯನ್ನ ಕಟ್ ಮಾಡ್ತಾನೆ. ಹಾಗೆ ಅಲ್ಲಿಗೆ ಬಂದವರನ್ನ ಸಾಯಿಸ್ತಾನೆ. ಇದನ್ನ ರುಕ್ಮಿಣಿ ತನ್ನ ಕಣ್ಣು ಮುಂದೆ ನೋಡಿ ಶಾಕ್ ಆಗಿ ಸೈಲೆಂಟ್ ಆಗಿ ನಿಂತ್ಬಿಡ್ತಾಳೆ. ನೆಕ್ಸ್ಟ್ ಪಾರಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಪಾರಿ ರುಕ್ಮಿಣಿಗೆ ಎಷ್ಟೇ ಮಾತಾಡ್ಸಿದ್ರು ಸುಮ್ಮನೆ ಇರ್ತಾಳೆ. ನೆಕ್ಸ್ಟ್ ಪಾರಿ ಜೈಲಿಗೆ ಹೋಗ್ತಾನೆ. ಸುಮಾರು ತಿಂಗಳಾದ್ರೂ ಪಾರಿ ರುಕ್ಮಿಣಿಯನ್ನ ನೆನಪು ಮಾಡ್ಕೊಂಡು ಬೇಜಾರಲ್ಲಿ ಇರ್ತಾನೆ. ಅದೇ ಜೈಲ್ ಒಳಗಡೆ ತಿಲಕ್ ಕಡೆಯವರು ಕೂಡ ಬರ್ತಾರೆ. ಅವನಿಗೆ ಸಖತ್ತಾಗಿ ಹೊಡಿತಾರೆ. ಅದಲ್ಲದೆ ಅವನ ಫ್ರೆಂಡ್ಸ್ ಬಂದು ರುಕ್ಮಿಣಿ ಬೇರೆ ಸ್ಟೇಟ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವಳನ್ನ ಹುಡುಕ್ತಾ ಇದೀವಿ ಅಂತ ಹೇಳ್ತಾರೆ. ಅವಳ ಒಂದು ಫೋಟೋವನ್ನ ಕೂಡ ಕೊಡ್ತಾರೆ. ನೆಕ್ಸ್ಟ್ ಪೊಲೀಸರು ಕೂಡ ತಿಲಕ್ ಮಾತು ಕೇಳಿ ಪಾರಿಗೆ ಹೊಡೆದು ಗೋಲ್ಡ್ ಫಿಶ್ ಎಲ್ಲಿ ಅಂತ ಟಾರ್ಚರ್ ಕೊಡ್ತಾ ಇರ್ತಾರೆ. ತಿಲಕ್ ಅವರಿಗೆ ಅವನು ಜೀವಂತ ಇರಬೇಕು ಅಂತ ಹೇಳಿರ್ತಾರೆ. ಪಾರಿ ಗನ್ ತಗೊಂಡು ನಾನು ಶೂಟ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಎಲ್ರಿಗೂ ಭಯಪಡಿಸ್ತಾ ಇರ್ತಾನೆ. ಅದಲ್ಲದೆ ಪೊಲೀಸ್ ರುಕ್ಮಿಣಿ ಫೋಟೋವನ್ನ ಬಿಸಾಕಿದ್ದಕ್ಕೆ ಪಾರಿ ಅವರೆಲ್ರಿಗೂ ಸರಿಯಾಗಿ ಹೊಡಿತಾನೆ. ನೆಕ್ಸ್ಟ್ ಡೇ ಇಂದ ಅವನಿಗೆ ಹೊಡೆದಿರುವ ಎಲ್ರಿಗೂ ಹೊಡಿತಾನೆ. ಜೈಲಲ್ಲಿ ಆರಾಮಾಗಿ ಫ್ರೀಯಾಗಿ ಓಡಾಡ್ತಾ ಇರ್ತಾನೆ. ನೆಕ್ಸ್ಟ್ ಪಾರಿ ಫ್ರೆಂಡ್ ರುಕ್ಮಿಣಿ ಇರೋ ಜಾಗ ಗೊತ್ತಾಯಿತು. ಅಂಡಮಾನ್ ಬಳಿ ಬ್ಲ್ಯಾಕ್ ಐರ್ಲ್ಯಾಂಡ್ ಎನ್ನುವ ಪ್ರದೇಶದಲ್ಲಿ ಇದ್ದಾರೆ ಅಂತ ಹೇಳ್ತಾನೆ. ಈ ಕಡೆ ಜೈಲ್ ಪೊಲೀಸ್ ಪಾರಿ ಫೈಟ್ ಮಾಡೋದನ್ನ ವಿಡಿಯೋ ಮಾಡಿ ಒಂದು ಗ್ಯಾಂಗ್ಸ್ಟರ್ಗೆ ದುಡ್ಡಿಗೆ ಸೇಲ್ ಮಾಡ್ತಾ ಇರ್ತಾನೆ. ಅವ್ರು ಕೂಡ 10 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಜೈಲ್ ಪೊಲೀಸ್ ನೋಡು ಪಾರಿ, ನೀನು ಇಲ್ಲಿಂದ ಹೊರಗಡೆ ಹೋಗ್ಬೇಕು, ನಾನು ನಿನ್ನ ವಿದೇಶಕ್ಕೆ ಅಂತ ಕಳಿಸ್ತಾ ಇದ್ದೀನಿ, ನೀನು ಹೋಗ್ತಿ ಅಂತ ಕೇಳ್ತಾನೆ. ಆಗ ನೀನು ಫ್ರೀ ಆಗ್ತೀಯ ಅಂತಾನೆ. ಆದ್ರೆ ಪಾರಿ ಒಪ್ಪೋದಿಲ್ಲ. ನೆಕ್ಸ್ಟ್ ಪಾರಿ ರುಕ್ಮಿಣಿ ಇರೋ ಜಾಗ ಗೊತ್ತಾದ್ಮೇಲೆ ಜೈಲ್ ಪೊಲೀಸನಿಗೆ ನಾನು ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ಬೇಕು, ನಿನ್ನ ನನ್ನ ಫಾರಿನ್ ಅವರಿಗೆ ಸೆಲ್ ಮಾಡು ಅಂತಾನೆ. ನೆಕ್ಸ್ಟ್ ಪೊಲೀಸ್ ಇವನನ್ನ ಚೆನ್ನೈ ಜೈಲಿಗೆ ಕಳಿಸ್ಬೇಕು ಅಂತ ಆ ಫಾರಿನ್ ಅವ್ರ ಹತ್ರ ಕರ್ಕೊಂಡು ಬರ್ತಾನೆ. ಅದೇ ಟೈಮ್ಗೆ ಪಾರಿ ಫ್ರೆಂಡ್ಸ್ ಕೂಡ ಅಲ್ಲಿಗೆ ಬರ್ತಾರೆ. ಅವನಿಗೆ 2 ಕರಾಟೆ ಆಡುವಂತ ಸ್ಟಿಕ್ಗಳನ್ನ ಕೊಡ್ತಾರೆ. ಪಾರಿ ಅವರೆಲ್ರಿಗೂ ಹೊಡೆದು ಅವನ ಫ್ರೆಂಡ್ಸ್ ಜೊತೆ ಹೋಗ್ತಾನೆ. ಈ ಕಡೆ ಪಾರಿ ತಂದೆ ತಿಲಕ್ ಕೈ ಕಟ್ ಮಾಡಿಸ್ಕೊಂಡು ಅವನನ್ನ ಹುಡುಕ್ತಾ ಇರ್ತಾನೆ. ಈಗ ಜೈಲಿನಿಂದ ತಪ್ಪಿಸಿಕೊಂಡು ಹೋಗಿರುವ ವಿಷಯ ಗೊತ್ತಾಗುತ್ತೆ. ನೆಕ್ಸ್ಟ್ ಆ ಜೈಲ್ ಪೊಲೀಸ್ ಹತ್ರ ಬಂದು ಪಾರಿಯನ್ನ ಯಾರಿಗೆ ಸೆಲ್ ಮಾಡಿದ್ಯಾ, ಅರ್ಜೆಂಟ್ ಆಗಿ ಅವರನ್ನ ನನ್ನ ಹತ್ರ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಇನ್ನು ಇವನ ಹೆಸರು ಡಾಕ್ಟರ್ ಚಾಪ್ಲಿನ್, ಇವನು ನಗಿಸೋ ಡಾಕ್ಟರ್. ಪಾರಿ ಫ್ರೆಂಡ್ಸ್ ಇಬ್ರು ಇವನನ್ನ ಕಿಡ್ನಾಪ್ ಮಾಡ್ಕೊಂಡು ಪಾರಿ ಹತ್ರ ಕರ್ಕೊಂಡು ಬರ್ತಾರೆ. ಪಾರಿ ಚಾಪ್ಲಿನ್ಗೆ ನಾನು ಬ್ಲ್ಯಾಕ್ ಐರ್ಲ್ಯಾಂಡ್ ಅಲ್ಲಿ ಒಂದು ನಗಿಸೋ ಹಾಸ್ಪಿಟಲ್ ನ ಇಡಬೇಕು ಅಂತ ಇದ್ದೀನಿ, ಅದಕ್ಕೆ ನಾನೇ ಹೆಡ್, ನನ್ನ ಹೆಸರು ಚಾಪ್ಲಿನ್, ನೀನು ಕಂಪೌಂಡರ್ ಆಗಿ ನನ್ನ ಜೊತೆ ಇರಬೇಕು ಅಂತ ಹೇಳ್ತಾನೆ. ಚಾಪ್ಲಿನ್ ನೀನು ನನ್ನ ಸೆಲೆಕ್ಟ್ ಮಾಡೋದಕ್ಕೆ ಏನ್ ರೀಸನ್ ಅಂತ ಕೇಳ್ತಾನೆ. ಏನಂದ್ರೆ ಈ ಹಿಂದೆ ಚಾಪ್ಲಿನ್ ಜೈಲಲ್ಲಿ ಎಲ್ಲರನ್ನ ನಗಿಸ್ತಾ ಇರ್ತಾನೆ, ಆದ್ರೆ ಪಾರಿ ಮಾತ್ರ ಸುಮ್ಮನೆ ಇರ್ತಾನೆ. ಅವನಿಗೆ ತನ್ನ ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ಟಿರ್ತಾನೆ. ಈಗ ಪಾರಿ ಚಾಪ್ಲಿನ್ ಅನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಸಿರ್ತಾನೆ. ಈ ಕಡೆ ತಿಲಕ್ಗೆ ಅವನ ಬಾಸ್ ಚೀಫ್ ಕಮಿಷನರ್ 10 ದಿನದಲ್ಲಿ ಅವನನ್ನ ಮತ್ತೆ ಆ ಗೋಲ್ಡ್ ಫಿಶ್ ಎಲ್ಲೇ ಇದ್ರು ನಂಗೆ ಸಿಕ್ಕಿಲ್ಲ ಅಂದ್ರೆ ನೀನು ಇರಲ್ಲ ಅಂತ ವಾರ್ನಿಂಗ್ ಮಾಡಿ ಅವನ ಬಲಗೈಗೆ ಒಂದು ಮೆಟಲ್ ಸ್ಟ್ರಾಂಗ್ ಕೈಯನ್ನ ಕೊಡ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಪಾರಿ ನ್ಯೂ ಲುಕ್ ಅಲ್ಲಿ ಅಂಡಮಾನ್ಗೆ ಎಂಟ್ರಿ ಕೊಡ್ತಾನೆ. ಅಂಡಮಾನ್ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಬ್ಲ್ಯಾಕ್ ಐರ್ಲ್ಯಾಂಡ್ ಅಲ್ಲಿ ನೈಕ್ಸೋ ಹಾಸ್ಪಿಟಲ್ ಓಪನ್ ಮಾಡಕ್ಕೆ ಹೋಗ್ತಾರೆ. ಏನಂದ್ರೆ ಈ ಬ್ಲ್ಯಾಕ್ ಐರ್ಲ್ಯಾಂಡ್ ಜನರ ಮುಖದ ಮೇಲೆ ಸುಮಾರು ವರ್ಷಗಳಿಂದಲೂ ನಗು ಅನ್ನೋದೇ ಇರೋದಿಲ್ಲ. ಅದಲ್ಲದೆ ರುಕ್ಮಿಣಿ ಈ ಬ್ಲ್ಯಾಕ್ ಐರ್ಲ್ಯಾಂಡ್ ಅಲ್ಲಿ ಇರ್ತಾಳೆ. ಈ ಬ್ಲ್ಯಾಕ್ ಐರ್ಲ್ಯಾಂಡ್ ಅನ್ನ ಕಿಂಗ್ ರಾಜವೆಲ್ಲು ರೂಲ್ ಮಾಡ್ತಾ ಇರ್ತಾನೆ. ಅಲ್ಲಿನ ಜನರನ್ನ ಕೂಲಿ ಕಾರ್ಮಿಕರಾಗಿ ಸಖತ್ ಹಿಂಸೆ ಕೊಟ್ಟು ಸಾಯಿಸ್ತಾ ಇರ್ತಾನೆ. ಇಲ್ಲಿಗೆ ಯಾವುದೇ ಗೌರ್ಮೆಂಟ್ ಮತ್ತೆ ಪೊಲೀಸ್ ಬರೋಕೆ ಹೆದರ್ತಾ ಇರ್ತಾರೆ. ಈ ಜಾಗಕ್ಕೆ ಈಗ ಪಾರಿ ಬಂದಿರ್ತಾನೆ. ಈ ಕಡೆ ಜೈಲ್ ಪೊಲೀಸ್ ತಿಲಕನನ್ನ ಆ ಫಾರಿನ್ ಫೈಟ್ ಸೆಲ್ಲರ್ ಹತ್ರ ಕರ್ಕೊಂಡು ಬರ್ತಾನೆ. ತಿಲಕ್ ಕೂಡ ನಾವು ನೀವು ಹುಡುಕ್ತಿರುವ ಒಬ್ಬ ವ್ಯಕ್ತಿ ಅವನೇ ಆ ಪಾರಿ, ಅವನು ಮಿಸ್ ಆಗೋದಕ್ಕೆ ಈ ಜೈಲ್ ಪೊಲೀಸ್ ಕಾರಣ ಅಂತ ಆ ಪೊಲೀಸ್ನನ್ನ ಸಾಯಿಸ್ತಾನೆ. ನೆಕ್ಸ್ಟ್ ಈ ಕಡೆ ಪಾರಿ ಚಾಪ್ಲಿನ್ ಆಗಿ ಆಹಾ ಎನ್ನೋ ಹಾಸ್ಪಿಟಲ್ ಅನ್ನ ಓಪನ್ ಮಾಡ್ತಾರೆ. ಪಾರಿ ಎಲ್ರಿಗೂ ಜೋಕ್ ಮಾಡಿ ನಗ್ಸ್ತಾ ಇರ್ತಾನೆ, ಆದ್ರೆ ಯಾರು ನಗ್ತಾ ಇರೋದಿಲ್ಲ. ಯಾಕಂದ್ರೆ ಪಾರಿನೇ ನಗ್ತಾ ಇರೋದಿಲ್ಲ. ಇದುವರೆಗೂ ಪಾರಿ ನಕ್ಕಿರೋದೇ ಇಲ್ಲ. ಅವನು ಇಲ್ಲಿಗೆ ಬಂದಿದ್ದು ರುಕ್ಮಿಣಿಗೋಸ್ಕರ. ನೆಕ್ಸ್ಟ್ ಅಲ್ಲೇ ಸೈಡ್ ಅಲ್ಲಿ ಡಾಕ್ಟರ್ ಚಾಪ್ಲಿನ್ ಜೋಕ್ ಹೇಳಿ ಕೊಡ್ತಾ ಇರ್ತಾನೆ. ಅದನ್ನೇ ಪಾರಿ ಜನರಿಗೆ ತೋರಿಸ್ತಾ ಇರ್ತಾನೆ. ಅಲ್ಲಿಗೆ ರುಕ್ಮಿಣಿ ಕೂಡ ಬರ್ತಾಳೆ. ಇವಳನ್ನ ನೋಡಿದ ಪಾರಿ ಕೂಡ ಫುಲ್ ಬೇಜಾರಾಗ್ತಾನೆ. ರುಕ್ಮಿಣಿ ಕೂಡ ಇವನನ್ನ ನೋಡಿ ಬೇಜಾರಾಗಿ ಅಲ್ಲಿಂದ ಎದ್ದೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಪಾರಿ ರುಕ್ಮಿಣಿ ಹತ್ರ ಬಂದು ರುಕು, ನಾನು ಈಗ ಚೇಂಜ್ ಆಗಿದ್ದೀನಿ, ನಾನು ನಗೋದನ್ನ ಕಲ್ತಿದ್ದೀನಿ, ಜೈಲಿಂದ ನಾನು ರಿಲೀಸ್ ಆಗಿದ್ದೀನಿ ಅಂತ ಲೆಟರ್ ಅನ್ನ ತಗೊಂಡು ಬಂದಿದ್ದೀನಿ ನೋಡು ಅಂತ ಕೊಡ್ತಾನೆ. ಆದರೆ ರುಕ್ಮಿಣಿ ಸುಮ್ಮನೆ ಇರ್ತಾಳೆ. ರುಕ್ಮಿಣಿ ನೀನು ನನ್ನ ತುಂಬಾ ಅಳಿಸಿದ್ಯಾ, ಈ ಊರಿನ ಜನರನ್ನಾದ್ರೂ ನಗ್ಸು, ಮೋಸ ಮಾಡಬೇಡ ಅಂತಾಳೆ. ನೆಕ್ಸ್ಟ್ ಪಾರಿ ಮನೆಗೆ ಬಂದು ಕನ್ನಡಿ ನೋಡ್ತಾ ನಗೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವನಿಗೆ ನಗೋಕೆ ಬರ್ತಾ ಇರೋದಿಲ್ಲ. ನೆಕ್ಸ್ಟ್ ಡೇ ಇಂದ ರುಕ್ಮಿಣಿಗೋಸ್ಕರ ಅಲ್ಲಿ ಜೋಕ್ ಹೇಳ್ತಾ ಇರ್ತಾನೆ. ಚಾಪ್ಲಿನ್ ಸನ್ನೆಯಿಂದ ಅವನ ಫ್ರೆಂಡ್ಸ್ ನಗ್ತಾ ಇರ್ತಾರೆ. ಆಗ ಅಲ್ಲಿನ ಎಲ್ಲ ಜನರು ಕೂಡ ನಗ್ತಾ ಇರ್ತಾರೆ. ಆದ್ರೆ ಅಲ್ಲಿರುವ ಆ ಬ್ಲ್ಯಾಕ್ ಪೀಪಲ್ಸ್ ಮಾತ್ರ ನಗ್ತಾ ಇರೋದಿಲ್ಲ. ಅವರು ಹೆದರ್ತಾನೆ ಸುಮ್ಮನೆ ಕೂತಿರ್ತಾರೆ. ನೆಕ್ಸ್ಟ್ ಇವನ ಹೆಸರು ಫೆಡ್ರಿ. ಪಾರಿ ಕಡೆಯವನನ್ನ ಹೊಡೆದ್ರು ಕೂಡ ಪಾರಿ ಸುಮ್ಮನೆ ಇರ್ತಾನೆ. ಈ ವಿಷಯ ಕೇಳಿ ರುಕ್ಮಿಣಿ ಕೂಡ ಆಶ್ಚರ್ಯ ಪಡ್ತಾಳೆ. ನೆಕ್ಸ್ಟ್ ಫೆಡ್ರಿ ಪಾರಿಯನ್ನ ಅವನ ಲಾಡ್ಜ್ಗೆ ಕರೆಸ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ.
ಹೀಗೆ ಒಂದು ದಿನ ಫೆಡ್ರಿ ಒಂದು ಜಿಂಕೆಯನ್ನು ಶೂಟ್ ಮಾಡಿ ಸಾಯಿಸಿರ್ತಾನೆ. ಅಲ್ಲಿಗೆ ವೆಟರ್ನರಿ ಡಾಕ್ಟರ್ ರುಕ್ಮಿಣಿ ಬಂದು ಬುಲೆಟ್ ನೋಡಿ ಪೊಲೀಸಿಗೆ, ಸರ್ ಇದು ಯಾರು ಮಾಡಿದ್ದು ಅಂತ ನಿಮಗೆ ಗೊತ್ತು, ಅವನನ್ನು ಅರೆಸ್ಟ್ ಮಾಡಿ ಅಂತಾಳೆ. ಫ್ರೆಡಿ, ಹೌದು ನಾನೇ ಮಾಡಿದ್ದು, ನನ್ನ ಅರೆಸ್ಟ್ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ಅವಳನ್ನು ಮುಟ್ಟೋಕೆ ಹೋಗ್ತಾ ಇರ್ತಾನೆ. ಇದನ್ನು ನೋಡಿದ ಪಾರಿ ಕೋಪ ಬಂದು ಅಲ್ಲೇ ಇರುವ ದೇವಸ್ಥಾನದ ಡೋರ್ಗೆ ಜೋರಾಗಿ ಹೊಡಿತಾನೆ. ಅದರ ಡೋರ್ ಓಪನ್ ಆಗಿ ಬಿದ್ದುಬಿಡುತ್ತೆ. ಅಲ್ಲಿನ ಎಲ್ಲ ಜನರು ಆ ಜಡೆ ಮುನೇಶ್ವರಿ ದೇವರನ್ನ ನೋಡಿ ತುಂಬ ಖುಷಿ ಪಡ್ತಾರೆ, ಹಾಗೆ ಕೈ ಎತ್ತಿ ಮುಗಿತಾರೆ. ನೆಕ್ಸ್ಟ್ ಮತ್ತೆ ಆ ದೇವಸ್ಥಾನದ ಡೋರನ್ನು ಕ್ಲೋಸ್ ಮಾಡ್ತಾರೆ. ಅದನ್ನು ಯಾಕೆ ಕ್ಲೋಸ್ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಸೀನಲ್ಲಿ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಪಾರಿ ಆ ಫ್ರೆಡ್ಡಿ ಬಗ್ಗೆ ಯೋಚನೆ ಮಾಡಿ ನೆಕ್ಸ್ಟ್ ಅವನ ಗೆಸ್ಟ್ ಹೌಸ್ಗೆ ಬಂದು ಆ ಫ್ರೆಡ್ಡಿಗೆ ಮತ್ತೆ ಅಲ್ಲಿನ ಎಲ್ರಿಗೂ ಸರಿಯಾಗಿ ಹೊಡೆದು ವಾರ್ನಿಂಗ್ ಮಾಡಿ ಹೋಗ್ತಾನೆ. ನೆಕ್ಸ್ಟ್ ಫಾರೆಸ್ಟ್ ಪೊಲೀಸ್ ರುಕ್ಮಿಣಿ ಮನೆಗೆ ಬಂದು, ಮ್ಯಾಮ್ ಫ್ರೆಡ್ಡಿ ಇನ್ನು ಮುಂದೆ ಯಾವ ಪ್ರಾಣಿಯನ್ನು ಕೊಲ್ಲೋದಿಲ್ಲ ಅಂತ ಹೇಳಿದ್ದಾನೆ, ಆ ನಕ್ಸಲ್ ಡಾಕ್ಟ್ರು ಅವನಿಗೆ ಬುದ್ಧಿ ಹೇಳಿದ್ರು ಅಂತ ಹೇಳ್ತಾನೆ. ನೆಕ್ಸ್ಟ್ ಅಷ್ಟರಲ್ಲಿ ರುಕ್ಮಿಣಿ ಹತ್ರ ಪಾರಿ ಬರ್ತಾನೆ. ಅವಳಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾನೆ, ಇವತ್ತು ಒಂದು ದಿನ ನನ್ನ ಜೊತೆ ಹೊರಗೆ ಬಾ ಅಂತಾನೆ. ಅವಳನ್ನ ಆ ಫ್ರೆಡ್ಡಿ ಮನೆಗೆ ಕರ್ಕೊಂಡು ಬರ್ತಾ ಇರ್ತಾನೆ. ಇನ್ನು ಈ ಕಡೆ ಅವನ ಬಾಸ್ಗೆ, ಸರ್ ಅವನು ಒಳ್ಳೆ ಫೈಟರ್, ಅವನನ್ನ ನಮ್ಮ ಬ್ಯಾಟಲ್ ಗ್ರೌಂಡ್ಗೆ ಸೇರಿಸ್ಕೋಬೇಕು ಅಂತ ಹೇಳ್ತಾನೆ. ಸ್ನೇಹಿತರೆ, ಇವರು ಬೇರೆ ಯಾರಲ್ಲ, ಸ್ಟಾರ್ಟಿಂಗಲ್ಲಿ ಜೈಲ್ ಪೊಲೀಸ್ಗೆ ದುಡ್ಡು ಕೊಟ್ಟು ಪಾರಿಯನ್ನ ಫೈಟ್ ಮಾಡೋಕೆ ಅಂತ ಕರ್ಕೊಂಡು ಬರ್ತಾ ಇದ್ರು. ಆಗ ಪಾರಿ ಅವ್ರೆಲ್ರಿಗೂ ಹೊಡೆದು ತಪ್ಪಿಸ್ಕೊಂಡು ಹೋಗಿ ಈಗ ಪಾರಿ ಮತ್ತೆ ರುಕ್ಮಿಣಿನ ನೋಡಕ್ಕೆ ಇಲ್ಲಿಗೆ ಬಂದಿರ್ತಾನೆ. ಅವರೆಲ್ಲರೂ ಪಾರಿಯನ್ನ ನೋಡಿ ಅವರ ತಂದೆ ತಿಲಕಿಗೆ ಕಾಲ್ ಮಾಡಿ, ನಾವು ಹುಡುಕ್ತಿರುವ ಆ ಪಾರಿ ಇಲ್ಲೇ ಇದ್ದಾನೆ, ಈಗಲೇ ನಾವು ಅವನನ್ನ ಮುಗಿಸ್ತೀವಿ ಅಂತ ಹೇಳ್ತಾನೆ. ತಿಲಕ್, ಅವನನ್ನ ಸಾಯಿಸ್ಬೇಡಿ, ನಾನು ಅಲ್ಲಿಗೆ ಬರ್ತೀನಿ, ನಿಮ್ಮ ಬಾಸ್ ಜೊತೆ ಮಾತಾಡಿ ಅವನನ್ನ ಒಟ್ಟಿಗೆ ಕೊಲ್ಲೋಣ, ನೀವು ಅವನಿಗೆ ಕಾಣಿಸ್ಕೊಳ್ಬೇಡಿ ಅಂತಾನೆ. ನೆಕ್ಸ್ಟ್ ಪಾರಿ ಮತ್ತೆ ರುಕ್ಮಿಣಿ ಒಳಗಡೆ ಬರ್ತಾರೆ. ಎಲ್ಲರೂ ರೂಮ್ ಒಳಗಡೆ ಇರ್ತಾರೆ. ಫ್ರೆಡ್ಡಿ ಮತ್ತೆ ಅವನ ಎಲ್ಲ ಫ್ರೆಂಡ್ಸು ರುಕ್ಮಿಣಿಗೆ ಸಾರಿ ಅಂತ ಕಾಲಿಗೆ ಬೀಳ್ತಾರೆ. ನೆಕ್ಸ್ಟ್ ಪಾರಿ ಕೂಡ ನಗೋದನ್ನ ಕಲಿತಾನೆ. ಇಬ್ರು ಮತ್ತೆ ಒಂದಾಗ್ತಾರೆ. ಇನ್ನು ಇವನ ಹೆಸರು ಮೈಕಲ್, ಬ್ಲ್ಯಾಕ್ ಐರ್ಲೆಂಡ್ ಕಿಂಗ್ ರಾಜ್ವೆಲ್ ಮಗ. ಏನಂದ್ರೆ ಇವನು ತನ್ನ ಖುಷಿಗೋಸ್ಕರ ಆ ಊರಿನ ಜನರನ್ನ ಒಂದು ಗುಂಪಾಗಿ ಮಾಡಿ ಇನ್ನೊಂದು ಗುಂಪಲ್ಲಿ ಇವನು ದುಡ್ಡು ಕೊಟ್ಟು ಕರೆಸಿರುವ ಫೈಟರ್ಗಳ ವಿರುದ್ಧ ಫೈಟ್ ಮಾಡಿಸ್ತಾ ಇರ್ತಾನೆ. ಅದರಲ್ಲಿ ಯಾವ ಟೀಮ್ ಸೋಲುತ್ತೋ ಆ ಟೀಮಲ್ಲಿ ವೀಕೆಸ್ಟ್ ಫೈಟರನ್ನ ಮಸಳೆ ಬಾಯಿಗೆ ಕೊಡ್ತಾ ಇರ್ತಾನೆ. ನೆಕ್ಸ್ಟ್ ರ್ಯಾಟ್ ಹೋಲ್ ಬಂದು ಮೈಕಲ್ಗೆ, ಸರ್ ನಮ್ಮೂರಿಗೆ ಬಂದಿರುವ ಆ ನಗಿಸೋ ಡಾಕ್ಟರ್ ಕೂಡ ಒಳ್ಳೆ ಫೈಟರ್, ಅವನನ್ನ ಕರೆಸಬೇಕು ಅಂತ ಹೇಳ್ತಾನೆ. ಮೈಕಲ್ ಕೂಡ ಸರಿ ಅವನನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಈಗ ಸಿನಿಮಾದ ವಾರ್ ಸ್ಟಾರ್ಟ್ ಆಗುತ್ತೆ. ಮೈಕಲ್, ಪಾರಿ ಮತ್ತೆ ತಿಲಕ್ ಎಲ್ಲರೂ ಸೇರುವಂತ ಟೈಮ್ ಬರುತ್ತೆ. ಏನಂದ್ರೆ ಈ ಹಿಂದೆ 1960ರಲ್ಲಿ ಬ್ರಿಟಿಷರು ಈ ಪ್ರದೇಶವನ್ನ ರೂಲ್ ಮಾಡ್ತಾ ಇದ್ರು. ಅವರು ಇಲ್ಲಿನ ಕಪ್ಪು ವರ್ಗದ ಜನರನ್ನ ತುಂಬಾ ಬ್ರೂಟಲ್ ಆಗಿ ಟಾರ್ಚರ್ ಕೊಡ್ತಾ ಇದ್ರು. ಅಲ್ಲದೆ ಈಗಿನ ರಾಜ ರಾಜ್ವೆಲನ್ಗೆ ಈ ಪ್ರದೇಶವನ್ನ ಗಿಫ್ಟ್ ಆಗಿ ನೀಡಿದ್ರು. ಅಂದಿನಿಂದ ಅವನು ಮತ್ತೆ ಅವನ ಮಗ ಮೈಕಲ್ ಈ ಪ್ರದೇಶವನ್ನ ರೂಲ್ ಮಾಡ್ತಾ ಇರ್ತಾರೆ. ಅಲ್ಲದೆ ಅಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವಿನ ಮೇಲೆ ಇವರು ಒಂದು ಗುಲಾಮ ಪದ್ಧತಿಯ ಸೀಲನ್ನ ಒತ್ತಿ ಕಳಿಸ್ತಾ ಇರ್ತಾರೆ. ಈಗ ಮೈಕಲ್ ಆ ಊರಿನ ಜನರ ಫೈಟ್ ಅನ್ನ ನೋಡಿ ಅವರನ್ನ ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಇನ್ನು ಇವನ ಹೆಸರು ಪಶುಪತಿ, ನಿಮ್ಮಂತವ್ರನ್ನ ಮಟ್ಟ ಹಾಕೋಕೆ ಯಾರಾದ್ರೂ ಬರ್ತಾರೆ, ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಮೈಕಲ್, ಹೌದಾ ಬರ್ಲಿ, ನಿಮ್ಮ ಜೊತೆ ಫೈಟ್ ಮಾಡಿ ಬೇಜಾರಾಗಿದೆ, ಅವನ್ ಯಾರು ಬರ್ಲಿ ನಾನು ನೋಡ್ತೀನಿ ಅಂತಾನೆ. ಈ ಕಡೆ ಪಾರಿ ಪೂರ್ತಿಯಾಗಿ ನಗೋದನ್ನ ಕಲಿತು ರುಕ್ಮಿಣಿ ಜೊತೆಗೆ ಸಂತೋಷವಾಗಿ ಅಲ್ಲೇ ಸುತ್ತಾಡ್ತಾ ಇರ್ತಾನೆ. ರುಕ್ಮಿಣಿ ಪಾರಿಯನ್ನ ಒಬ್ಬ ನಗಿಸೋ ಡಾಕ್ಟರ್ ಅಂತ ನಂಬಿರ್ತಾಳೆ. ರುಕ್ಮಿಣಿ ಪಾರಿಯನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿನ ಎಲ್ಲ ಜನರು ಸುಮಾರು ವರ್ಷದಿಂದ ನಗ್ತಾನೆ ಇರೋದಿಲ್ಲ. ಅದಕ್ಕೆ ಪಾರಿಗೆ ಇವ್ರನ್ನೆಲ್ಲರನ್ನು ನೀನು ನಾರ್ಮಲ್ ಆಗಿ ಅವ್ರ ಮುಖದಲ್ಲಿ ನಗು ತೋರಿಸ್ಬೇಕು ಅಂತ ಹೇಳ್ತಾಳೆ. ಇನ್ನು ಇವರ ಹೆಸರು ಲಕ್ಷ್ಮಿ, ಅವ್ರು ಕೂಡ ತುಂಬಾ ವರ್ಷದಿಂದ ಅಲ್ಲೇ ಕೂತಿರ್ತಾರೆ. ಅವ್ರ ಹತ್ರ ಡಾಕ್ಟರ್ ಚಾಪ್ಲಿನ್ ಬಂದು ನಗಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಅವನ್ನ ಕುತ್ತಿಗೆ ಹಿಡಿದು ದಬ್ತಾಳೆ. ನೆಕ್ಸ್ಟ್ ರುಕ್ಮಿಣಿ, ಅವನು ನಿಮ್ಮ ಕಂಪೌಂಡರ್ ತಾನೆ, ನೀನು ನಿಜವಾದ ಡಾಕ್ಟರ್ ತಾನೆ, ನೀನೇ ಹೋಗು ಅಂತ ಕಳಿಸ್ತಾಳೆ. ಪಾರಿ ಅವ್ರ ಹತ್ರ ಬಂದು ಅಮ್ಮ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡು ಬರ್ತಾನೆ. ಇದನ್ನ ನೋಡಿ ಎಲ್ಲ ಜನರು ಶಾಕ್ ಆಗ್ತಾರೆ. ನಿಜವಾಗ್ಲೂ ಇವನಲ್ಲಿ ಏನೋ ಶಕ್ತಿ ಇದೆ ಅಂತ ನಂಬ್ತಾರೆ. ನೆಕ್ಸ್ಟ್ ಪಾರಿ ಎಲ್ಲರನ್ನ ಕರ್ಕೊಂಡು ತನ್ನ ಹಾಸ್ಪಿಟಲ್ಗೆ ಬರ್ತಾನೆ. ಜೋಕ್ ಮಾಡಿ ನಗಿಸ್ತಾ ಇರ್ತಾನೆ. ಅದೇ ಟೈಮ್ಗೆ ಕಿಂಗ್ ಮೈಕಲ್ ಅಲ್ಲಿಗೆ ಬರ್ತಾನೆ. ಅವನನ್ನ ನೋಡಿ ಎಲ್ಲರೂ ಎದುರಿ ಸೈಡ್ಗೆ ಹೋಗ್ತಾರೆ. ಅಲ್ಲಿರುವ ಆ ಲಕ್ಷ್ಮಿ ಅಮ್ಮ ಮೈಕಲ್ನ ನೋಡಿ ರಾಕ್ಷಸ ಅಂತ ಕೂಗ್ತಾ ಇರ್ತಾರೆ. ಮೈಕಲ್, ನಿಜವಾದ ರಾಕ್ಷಸ ಯಾರು ಅಂತ ಈಗ ಗೊತ್ತಾಗುತ್ತೆ ಅಂತಾನೆ. ಮೈಕಲ್, ಡಾಕ್ಟರ್ ಚಾಪ್ಲಿನ್ ಯಾರು ಮುಂದೆ ಬಾ ಅಂತ ಕರೀತಾನೆ. ಈಗ ಮೈಕಲ್ಗೆ ಗೊತ್ತಾಗುತ್ತೆ ಪಾರಿ ನಿಜವಾದ ಡಾಕ್ಟರ್ ಅಲ್ಲ ಅಂತ. ಏನಂದ್ರೆ ಮೈಕಲಿಂದ ಬಂದಿರೋರು ಪಾರಿ ನಿಜವಾದ ಡಾಕ್ಟರ್ ಅಲ್ಲ ಅಂತ ಮೈಕಲ್ಗೆ ಹೇಳಿರ್ತಾರೆ. ಅದಕ್ಕೆ ಪಾರಿ ಅಲ್ಲೇ ಸುಮ್ಮನೆ ನಿಂತಿರ್ತಾನೆ. ನೆಕ್ಸ್ಟ್ ಪಾರಿ ಸನ್ನೆ ಮಾಡಿದ ಹಾಗೆ ನಿಜವಾದ ಡಾಕ್ಟರ್ ಚಾಪ್ಲಿನ್ ಮುಂದೆ ಹೋಗ್ತಾನೆ. ಈಗ ರುಕ್ಮಿಣಿಗೆ ನಿಜವಾದ ಡಾಕ್ಟರ್ ಪಾರಿ ಅಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲದೆ ಅವನು ಜೈಲಿಂದ ತಪ್ಪಿಸ್ಕೊಂಡು ಬಂದಿದ್ದು, ಫೆಡ್ರಿಗೆ ಹೊಡೆದಿದ್ದು, ಚಾಪ್ಲಿನ್ ಅನ್ನ ಕಿಡ್ನಾಪ್ ಮಾಡಿಸಿದ್ದು ಎಲ್ಲವನ್ನ ಹೇಳ್ತಾರೆ. ಇದನ್ನ ಕೇಳಿ ರುಕ್ಮಿಣಿ ಅಳ್ತಾ ಹೋಗ್ತಾ ಇರ್ತಾಳೆ. ಮೈಕಲ್ ಅವಳ ಕೈಯನ್ನ ಹಿಡ್ಕೊಳ್ತಾನೆ. ಪಾರಿ ಅವನಿಗೆ ಹೊಡೆಯೋಕೆ ಅಂತ ಹೋಗ್ತಾನೆ. ನೆಕ್ಸ್ಟ್ ರುಕ್ಮಿಣಿ ನನ್ನ ನಂಬಿಕೆಗೆ ಮೋಸ ಮಾಡಿದೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಯಾರೋ ಒಬ್ಬ ಅವಳಿಗೆ ಕೆಟ್ಟದಿಗೆ ಮಾತಾಡ್ತಾನೆ. ಪಾರಿ ಅವನಿಗೆ ಹೊಡೆದು ಕತ್ತಿಯಿಂದ ಮುಖಕ್ಕೆ ಹೊಡಿತಾ ಇರ್ತಾನೆ. ಇವನನ್ನ ನೋಡಿ ಮತ್ತೆ ಬಂದ ರುಕ್ಮಿಣಿ ಅಳ್ತಾ ನನ್ನನ್ನು ಕೂಡ ಕೊಂದ್ಬಿಡು ಅಂತಾಳೆ. ನೀನು ನನ್ನ ಪಾರಿ ಅಲ್ಲ ಅಂತಾಳೆ. ಪಾರಿ ರುಕ್ಮಿಣಿಗೆ ಈ ರಕ್ತ ಹೊಡೆದಾಟ ನನ್ನ ಬಿಟ್ಟು ಹೋಗೋದಿಲ್ಲ, ಆದ್ರೆ ನಂಗೆ ನೀನು ಬೇಕು ಅಂತ ಅಳ್ತಾ ಇರ್ತಾನೆ. ರುಕ್ಮಿಣಿ ಇಲ್ಲ, ನೀನು ನಂಗೆ ಬೇಡ ಅಂತ ಹೋಗ್ತಾಳೆ. ನೆಕ್ಸ್ಟ್ ಪಾರಿ ಅದೇ ಬೇಜಾರಲ್ಲಿ ಕೂತಿರ್ತಾನೆ. ಮೈಕಲ್ ಪಾರಿಗೆ
ಪಾರಿ ಇಲ್ಲಿ ಏನು ಮಾಡಿದೆ ಅದನ್ನು ನೀನು ನನ್ನ ಜಾಗದಲ್ಲಿ ಮಾಡು, ನೀನೇ ನಿಜವಾದ ಡಿಮೋನ್ ಅಂತಾನೆ. ಮತ್ತೆ ಪಾರಿ ವೈಲೆಂಟ್ ಆಗ್ತಾನೆ. ಈ ಕಡೆ ರುಕ್ಮಿಣಿ ತುಂಬಾನೇ ಅಳ್ತಾ ಇರ್ತಾಳೆ. ನೆಕ್ಸ್ಟ್ ಪಾರಿ ಮೈಕಲ್ ಬ್ಯಾಟಲ್ ಗ್ರೌಂಡ್ಗೆ ಬರ್ತಾನೆ. ಮೈಕಲ್ ರೆಡ್ ಶರ್ಟ್ ಗ್ರೂಪ್ಗೆ ಪಾರಿಯನ್ನು ಸೇರಿಸ್ತಾನೆ. ಮೈಕಲ್ ಪಾರಿಗೆ ಈ 3 ರೌಂಡ್ಸಲ್ಲಿ ಆ ಬ್ಲ್ಯಾಕ್ ಗ್ರೂಪ್ ಅವರನ್ನು ಹೊಡೆದು ಹಾಕಬೇಕು ಅಂತಾರೆ. ಪಾರಿ 3 ರೌಂಡ್ಸ್ ಬೇಡ, 1 ರೌಂಡ್ಸ್ ಸಾಕು ಅಂತ ಹೇಳ್ತಾನೆ. ಅವರ ಜೊತೆ ಫೈಟ್ ಮಾಡ್ತಾ ರುಕ್ಮಿಣಿ ಪಾರಿಗೆ ನೀನು ಬೇಡ ಅಂದಿರುವ ಮಾತನ್ನ ನೆನಪು ಪಡ್ಕೊತಾ ಎಲ್ಲರನ್ನ ಹೊಡೆದಾಕ್ತಾನೆ. ಅವರಲ್ಲಿನ ವೀಕೆಸ್ಟ್ ಫೈಟರನ್ನು ಮೈಕಲ್ ಕೊಂದು ಹಾಕ್ತಾನೆ. ನೆಕ್ಸ್ಟ್ ಮೈಕಲ್ ಪಾರಿಯನ್ನು ತನ್ನ ಮನೆಗೆ ಕರೆಸ್ತಾನೆ. ಮೈಕಲ್ ಪಾರಿಗೆ, ಪಾರಿ ನಿನ್ನ ತಂದೆ ತಿಲಕ್ ನಿನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ, ಅದೇ ನಾವು ಗೋಲ್ಡ್ ಫಿಶ್ ಅಂತಲ್ಲ ಅದನ್ನು ಕೊಟ್ಬಿಡು, ನಾವು ಇಲ್ಲಿ ಆರಾಮಾಗಿ ಇರೋಣ ಅಂತ ಹೇಳ್ತಾನೆ. ಹಾಗೆ ನಿನ್ನ ರುಕ್ಮಿಣಿನ ಆಲ್ರೆಡಿ ಕಿಡ್ನಾಪ್ ಮಾಡಿದ್ದಾರೆ ಅಂತಾನೆ. ನೆಕ್ಸ್ಟ್ ಪಾರಿ ಯೋಚನೆ ಮಾಡಿ ಅವರ ಸಾಕು ತಂದೆ ತಿಲಕ್ ಹತ್ತಿರ ಡ್ಯಾನ್ಸ್ ಮಾಡ್ಕೊಳ್ತಾ ಬರ್ತಾನೆ. ಸರಿ, ಆ ಗೋಲ್ಡ್ ಫಿಶ್ ಎಲ್ಲಿಟ್ಟಿದೆ ಹೇಳು, ನಿನ್ನ ಮತ್ತೆ ಅವಳನ್ನು ಜೀವಂತ ಬಿಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪಾರಿ ಅವರ ಮಗನನ್ನು ಕಿಡ್ನಾಪ್ ಮಾಡಿಸಿ ನೀನು ಇಲ್ಲಿಂದ ಹೋಗಿಲ್ಲ ಅಂದರೆ ನಿನ್ನ ಮಗ ಜೀವಂತವಾಗಿ ಇರಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮೈಕಲ್ ಜೊತೆ ಸೇರಿ ಪಾರ್ಟಿ ಹುಡುಗಿ ಅಂತ ಎಂಜಾಯ್ ಮಾಡ್ತಾ ಇರ್ತಾನೆ. ಮೈಕಲ್ ತಂದೆ, ಮೈಕಲ್ ಯಾರವನು, ಅವನನ್ನು ದೋಸ್ತ್ ಅಂತ ಮನೆಯೊಳಗೆ ಕರ್ಕೊಂಡಿದ್ಯಾ, ನಾಳೆ ನನ್ನ ಪಕ್ಕನೇ ಕೂರಿಸ್ತೀಯ ಅಂತ ಹೇಳ್ತಾನೆ. ಮೈಕಲ್, ಇಲ್ಲ ಡ್ಯಾಡಿ, ಅವನನ್ನು ಈಗಾಗಲೇ ಬೇರೆ ದೇಶಕ್ಕೆ ಮಾರಿ ಆಯಿತು, ಗೋಲ್ಡ್ ಫಿಶ್ ಎಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದ್ದಾನೆ, ಅದು ಇದೇ ಜಾಗದಲ್ಲಿ ಇದೆ ಅಂತೆ, ಅದೆಲ್ಲ ನಮಗೆ ಸೇರಿದ್ದು ಅಂತಾನೆ. ಈ ಕಡೆ ಪಾರಿ ಡ್ರಿಂಕ್ಸ್ ಮಾಡ್ತಾ ಸಮುದ್ರದ ಹತ್ತಿರ ಕೂತಿರ್ತಾನೆ. ಆ ಊರಿನ ಬ್ಲ್ಯಾಕ್ ಪೀಪಲ್ಸ್ ಅವನನ್ನು ಕೊಲ್ಲೋದಕ್ಕೆ ಅಂತ ಬರ್ತಾರೆ. ಯಾಕಂದರೆ ಇವನಿಂದ ಆ ಬ್ಯಾಟಲ್ ಗ್ರೌಂಡಲ್ಲಿ ಅವ್ರ ಕಡೆಯವನು ಸತ್ತಿರ್ತಾನೆ. ಹಾಗೆ ಅವನನ್ನು ಕೊಲ್ಲೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಪಾರಿ ಕೂಡ ಸರಿ ಬನ್ರು ಅಂತ ಶರ್ಟ್ ಕಿತ್ತಾಕಿ ನಿಲ್ತಾನೆ. ಆಗ ಅವರೆಲ್ಲರೂ ಪಾರಿ ಹೊಟ್ಟೆ ಮೇಲಿರುವ ಆ ಶೂರ ಚಿತ್ರವನ್ನು ನೋಡಿ ನಮ್ಮ ದೇವರು ಬಂದ್ಬಿಟ್ರು ಅಂತ ಕೈ ಮುಗಿದು ಎಲ್ಲರೂ ನೆಲಕ್ಕೆ ಕೂತ್ಬಿಡ್ತಾರೆ. ಈಗ ಒಂದು ಫ್ಲ್ಯಾಶ್ ಬ್ಯಾಕನ್ನು ತೋರಿಸ್ತಾರೆ. ಏನಂದರೆ ಈ ಹಿಂದೆ ರಾಜ್ವೇಲು ಬ್ರಿಟಿಷ್ ದೊರೆ ಆಗಿದ್ದಾಗ ಆ ಊರಿನ ಜಡೆ ಮುನೀಶ್ವರ ದೇವರಿಗೆ ಚಿನ್ನದ ತ್ರಿಶೂಲ ಕೊಡ್ತಿರುವಾಗ ಆ ಪೂಜಾರಿ ಮೈ ಮೇಲೆ ಬಂದ ದೇವರು, ನಿನ್ನ ಕೈಯಿಂದ ರಕ್ತದ ವಾಸನೆ ಬರ್ತಾ ಇದೆ, ನಾನು ತಗೊಳ್ಳೋದಿಲ್ಲ, ನಿನ್ನ ಪಾಪಕ್ಕೆ ಇದೇ ಊರಿನ ಒಂದು ಹೆಂಗಸಿನ ಹೊಟ್ಟಿನಲ್ಲಿ ಶೂಲಚಿತ್ರ ಇರುವ ಮಗು ಹುಟ್ಟುತ್ತೆ, ಅವನ ಕೈಯಿಂದ ನಿನ್ನ ಅಂತ್ಯ ಆಗುತ್ತೆ, ಆಗ ಅವನೇ ನನಗೆ ಬಂದು ಈ ತ್ರಿಶೂಲವನ್ನು ಕೊಡ್ತಾನೆ ಅಂತ ಹೇಳಿರುತ್ತೆ. ಅವತ್ತಿನಿಂದ ಆ ರಾಜ ಅಲ್ಲಿ ಹುಟ್ಟುವ ಎಲ್ಲ ಮಕ್ಕಳ ಮೈ ಮೇಲೆ ಶೂಲಚಿತ್ರ ಇದೇ ಇಲ್ಲ ಅಂತ ನೋಡಿ ಎಲ್ಲ ಗಂಡು ಮಕ್ಕಳನ್ನ ಮೊಸಳೆ ಬಾಯಿಗೆ ಹಾಕ್ತಾ ಇರ್ತಾನೆ. ಅದನ್ನೇ ಮೈಕಲ್ ಈಗ ಬ್ಯಾಟಲ್ ಗ್ರೌಂಡ್ ಮಾಡಿ ಇರ್ತಾನೆ. ಹೀಗೆ ಸ್ವಲ್ಪ ದಿನ ಆದ್ಮೇಲೆ ಪಶುಪತಿ ಮತ್ತೆ ಲಕ್ಷ್ಮಿಗೆ ಆ ಶೂಲಚಿತ್ರ ಇರುವ ಮಗು ಹುಟ್ಟುತ್ತಾನೆ. ಪಶುಪತಿ ಆ ಮಗುವನ್ನ ಆ ದೇವಸ್ಥಾನದ ಪೂಜಾರಿಯ ಕೈಗೆ ಕೊಟ್ಟು ಅವನನ್ನ ಬೇರೆ ಕಡೆ ಕಳಿಸಿರ್ತಾರೆ. ಸೊ ಸ್ನೇಹಿತರೆ, ಈಗ ನಿಮಗೆ ಅರ್ಥ ಆಗುತ್ತೆ, ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಆ ವಾಚ್ಮ್ಯಾನ್ ಬೇರೆ ಯಾರು ಅಲ್ಲ, ಈ ದೇವಸ್ಥಾನದ ಪೂಜಾರಿ ಅಂದ್ರೆ ತಿಲಕ್ ಸಾಕಿರುವಂತ ಮಗು ಬೇರೆ ಯಾರಲ್ಲ, ಪಶುಪತಿ ಮಗ. ಎಲ್ಲರೂ ಈ ವಿಷಯವನ್ನ ಪಾರಿಗೆ ಹೇಳ್ತಾರೆ. ಪಾರಿಗೆ ನಾನು ಚಿಕ್ಕ ವಯಸ್ಸಿನಿಂದ ಯಾಕೆ ನಗ್ತಿಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಬಂದ ಅವರ ತಂದೆ ಪಶುಪತಿ ಕೂಡ ಅವನನ್ನ ನೋಡಿ ತುಂಬಾನೇ ಹೇಳ್ತಾನೆ. ಎಲ್ಲರೂ ಅವನಿಗೆ ಕೈ ಮುಗಿತಾರೆ. ನೆಕ್ಸ್ಟ್ ಡೇ ಇಂದ ಪಾರಿ ಅವರ ಎಲ್ಲ ಜನರನ್ನ ಬ್ಯಾಟಲ್ ಗ್ರೌಂಡ್ಗೆ ರೆಡಿ ಮಾಡ್ತಾ ಇರ್ತಾನೆ. ಅಲ್ಲದೆ ಪಾರಿ ಕೂಡ ನಾಳೆ ನಡೆಯೋ ಫೈಟ್ಗೆ ರೆಡಿ ಆಗ್ತಾ ಇರ್ತಾನೆ. ಈ ವಿಷಯವನ್ನ ಚಾಪ್ಲಿನ್ ರುಕ್ಮಿಣಿಗೆ ಕೂಡ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಬ್ಯಾಟಲ್ ಗ್ರೌಂಡ್ ಅಲ್ಲಿ ಪಾರಿ ರೆಡ್ ಶರ್ಟ್ ಹಾಕಿರ್ತಾನೆ. ಆದ್ರೆ ಪಾರಿ ಕಡೆಯವರು ಮತ್ತೆ ಅವರ ತಂದೆ ಬ್ಲ್ಯಾಕ್ ಡ್ರೆಸ್ ಹಾಕಿರ್ತಾರೆ. ಅದಕ್ಕೆ ಪಾರಿ, ಮೈಕಲ್ ನಾನು ಈಗ ರೆಡ್ ಶರ್ಟ್ ಗ್ರೂಪ್ ಅವರ ಜೊತೆ ಫೈಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಮೈಕಲ್ ಕೂಡ ಸರಿ ಆಯ್ತು ಅಂತಾನೆ. ಅವರ ತಂದೆಗೆ ನಿನ್ನ ಮಗ ಫೈಟ್ ಮಾಡೋದನ್ನ ನೋಡು ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾರಿ ಒಬ್ಬನೇ ಆ ರೆಡ್ ಶರ್ಟ್ ಗುಂಪು ಇವರ ಜೊತೆ ಫೈಟ್ ಮಾಡ್ತಾನೆ. ಇವ್ರು ಯಾರಂದ್ರೆ ಮೈಕಲ್ ಪಾರಿ ತರನೇ ಕರ್ಕೊಂಡು ಬಂದಿರುವ ಬೇರೆ ಶರ್ಟ್ ಫೈಟರ್ಸ್. ಕೊನೆಗೆ ಪಾರಿ ಎಲ್ರಿಗೂ ಹೊಡಿತಾನೆ, ವಿನ್ ಆಗ್ತಾನೆ. ಮೈಕಲ್ ಕತ್ತಿನ ಬಿಸಾಕಿ, ಸರಿ ಇವರಲ್ಲಿ ಯಾರು ವೀಕೆಸ್ಟ್ ಫೈಟರ್ ಅವರನ್ನ ಕೊಂದು ಹಾಕೋ ಅಂತಾನೆ. ಪಾರಿ, ಇವರಲ್ಲ, ನೀನು ಮತ್ತೆ ನಿನ್ನ ತಂದೆ ವೀಕೆಸ್ಟ್, ನೀವು ಬದುಕೋ ಅರ್ಹತೆ ಇಲ್ಲ, ನಿಮ್ಮನ್ನ ಸಾಯಿಸಬೇಕು ಅಂತಾನೆ. ಅಂತೆಯೇ ತನ್ನ ಶರ್ಟ್ ಅನ್ನ ಓಪನ್ ಮಾಡ್ತಾನೆ. ನಾನು ನಿಮ್ಮನ್ನ ಕೊಲ್ಲಕ್ಕೆ ಬಂದಿರುವ ಶೂಲಾಯುಧ ಹೊಂದಿರುವ ಜಡೆಮುನಿ ಅಂತಾನೆ. ಇದನ್ನ ನೋಡಿದ ಮೈಕಲ್ ತಂದೆ ರಾಜುವಲ್ಲಿ ಕೂಡ ಅವನನ್ನ ಕೊಲ್ಲಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಎಲ್ಲರೂ ಅವ್ರ ಮೇಲೆ ಗನ್ ಶೂಟ್ ಮಾಡ್ತಾರೆ. ಪಶುಪತಿ ಮತ್ತೆ ಎಲ್ಲ ಊರಿನ ಜನರು ಅವನನ್ನ ಪ್ರೊಟೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಎಲ್ಲ ಜನರು ಮೈಕಲ್ ಕಡೆಯವರನ್ನ ಸಾಯಿಸ್ತಾರೆ. ನೆಕ್ಸ್ಟ್ ಗ್ರೌಂಡ್ ಅಲ್ಲಿ ಪಾರಿ ಮತ್ತೆ ಎಲ್ಲ ಜನರು ಒಟ್ಟಿಗೆ ಸೇರ್ತಾರೆ. ಈ ಕಡೆ ಮೈಕಲ್ ಕಡೆಯವರು ಕೂಡ ಬರ್ತಾರೆ. ಎರಡು ಗುಂಪುಗಳ ನಡುವೆ ಈಗ ರಿಯಲ್ ವಾರ್ ಸ್ಟಾರ್ಟ್ ಆಗುತ್ತೆ. ಮೈಕಲ್ ಪಾರಿಗೆ ಕತ್ತಿಯಿಂದ ಸರಿಯಾಗಿ ಹೊಡಿತಾ ಇರ್ತಾನೆ. ನೆಕ್ಸ್ಟ್ ಪಾರಿ ಈ ಹಿಂದೆ ಅಲ್ಲೇ ಇಟ್ಟಿರುವಂತ ಕಬ್ಬಿಣದ ರಾಡ್ಗಳನ್ನ ತಗೊಂಡು ಮೈಕಲ್ಗೆ ತನ್ನ ಕರಾಟೆ ಕ್ಲಾಸ್ ಅಂತೆ ಸರಿಯಾಗಿ ರಕ್ತ ಬರೋ ತರ ಹೊಡಿತಾ ಇರ್ತಾನೆ. ಇದನ್ನ ನೋಡಿದ ಎಲ್ಲ ಊರಿನ ಜನರು ತುಂಬಾ ಹ್ಯಾಪಿ ಆಗ್ತಾರೆ. ಕೊನೆಗೆ ಮೈಕಲ್ ಅನ್ನ ಹೊಡೆದು ಆ ಮೊಸಳೆ ಬಾವಿ ಮೇಲೆ ಕಟ್ಟಿ ಹೋಗ್ತಾರೆ. ನೆಕ್ಸ್ಟ್ ಕಿಂಗ್ ರಾಜ್ವೇಲು ಹತ್ರ ಬರ್ತಾರೆ. ಈ ಹಿಂದೆ ಜಡೆ ಮುನೇಶ್ವರ ಹೇಳಿದ ರೀತಿನೇ ಇವನು ನನ್ನ ಸಾಯಿಸೋಕೆ ಬಂದಿದ್ದಾನೆ ಅಂತ ಆ ರಾಜ್ವೇಲುನೇ ಶೂಟ್ ಮಾಡ್ಕೊಂಡು ಸಾಯ್ತಾನೆ. ನೆಕ್ಸ್ಟ್ ಆ ಚಿನ್ನದ ತ್ರಿಶೂಲವನ್ನು ತಗೊಂಡು ಬ್ಲ್ಯಾಕ್ ಐರ್ಲೆಂಡ್ಗೆ ಬರ್ತಾರೆ. ಇದನ್ನ ನೋಡಿ ಎಲ್ಲ ಜನರು ಖುಷಿ ಪಡ್ತಾರೆ. ಅವರ ತಂದೆ ತಾಯಿ ಮತ್ತೆ ಅವನ ರುಕ್ಮಿಣಿ ಕೂಡ ತುಂಬಾನೇ ಹ್ಯಾಪಿ ಆಗ್ತಾಳೆ. ಇನ್ನೊಂದೇನಂದ್ರೆ ಈ ಕಡೆ ತಿಲಕ ಸುಮಾರು ಗನ್ ಶೂಟರ್ಸ್ ಅನ್ನ ಕಟ್ಕೊಂಡು ಬ್ಲ್ಯಾಕ್ ಐರ್ಲೆಂಡ್ಗೆ ಬರ್ತಾ ಇರ್ತಾನೆ. ನೆಕ್ಸ್ಟ್ ಪಾರಿ ಆ ತ್ರಿಶೂಲವನ್ನ ಜಡೆ ಮುನೇಶ್ವರ ದೇವರಿಗೆ ಅರ್ಪಿಸ್ತಾನೆ. ಆಗ ಅವನಲ್ಲಿ ಏನೋ ಒಂದು ದೈವಶಕ್ತಿ ಬಂದಿರೋ ತರ ಅವನಿಗೆ ಫೀಲ್ ಆಗುತ್ತೆ. ನೆಕ್ಸ್ಟ್ ಪಾರಿ ರುಕ್ಮಿಣಿಗೆ, ನೀನು ಹೇಳ್ತಾ ಇದ್ದೆ ಕೋಪ ಕಡಿಮೆ ಮಾಡ್ಕೊ ಅಂತ,
ಆದರೆ ನೀನೇ ಈಗ ಕೋಪ ಮಾಡ್ಕೊ ಅಂದ್ರು ನನಗೆ ಕೋಪ ಬರೋದಿಲ್ಲ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಬ್ಯಾಟಲ್ ಗ್ರೌಂಡ್ಗೆ ಬಂದ ತಿಲಕ್ ಆ ಮೈಕಲನ್ನು ಸಾಯಿಸ್ತಾ ಇರ್ತಾನೆ. ಮೈಕಲ್, ನಿಂಗೆ ಆ ಗೋಲ್ಡ್ ಫಿಶ್ ಬೇಕು ತಾನೆ? ಆ ಗೋಲ್ಡ್ ಫಿಶ್ ಇರೋ ಜಾಗ ನನಗೆ ಮಾತ್ರ ಗೊತ್ತು. ಆ ಪಾರಿಯನ್ನ ಕೊಂದ ಮೇಲೆ ನಾನು ಎಲ್ಲಿದೆ ಅಂತ ಹೇಳ್ತೀನಿ ಅಂತಾನೆ. ನೆಕ್ಸ್ಟ್ ಎಲ್ಲರೂ ಪಾರಿಯನ್ನ ಹುಡ್ಕೊಂಡು ದೇವಸ್ಥಾನದ ಹತ್ರ ಬರ್ತಾರೆ. ಅಲ್ಲಿಗೆ ಬಂದು ನೋಡಿದ್ರೆ ಆ ಊರಿನ ಎಲ್ಲ ಜನರು ಮಿಷಿನ್ ಗನ್ ಅನ್ನ ಇಟ್ಕೊಂಡು ನಿಂತಿರ್ತಾರೆ. ಇದನ್ನ ನೋಡಿ ತಿಲಕ್ ಮತ್ತೆ ಮೈಕಲ್ ತುಂಬಾನೇ ಶಾಕ್ ಆಗ್ತಾರೆ. ಪಾರಿ ಅಮ್ಮ ಲಕ್ಷ್ಮಿ ಬಾಂಬ್ ಇರುವಂತಹ ಗನ್ ಅನ್ನ ಲಾಂಚ್ ಮಾಡ್ತಾರೆ. ಅದು ಫುಲ್ ಅವ್ರ ಹಿಂದೆ ಹೋಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಅವರ ಅಮ್ಮ ಅವರನ್ನ ನೋಡಿ ನಗ್ತಾ ಇರ್ತಾರೆ. ಹಾಗೆ ಆ ಊರಿನ ಎಲ್ಲ ಜನರು ಕೂಡ ನಗ್ತಾ ಇರ್ತಾರೆ. ಏನಂದ್ರೆ ಪಾರಿ ಅಂಡಮಾನ್ಗೆ ಬಂದಾಗ ಆ ಗೋಲ್ಡ್ ಫಿಶ್ ಇರುವಂತ ಪೆಟ್ಟಿಗೆಯನ್ನ ಇಲ್ಲಿಗೆ ತಂದು ಆ ಮಿಷನ್ ಗನ್ಗೆ ಜಾಯಿಂಟ್ ಮಾಡಿರ್ತಾನೆ. ಆ ಊರಿನ ಎಲ್ಲ ಜನರ ನಗುವನ್ನ ನೋಡಿದ ತಿಲಕ್ ಮತ್ತೆ ಮೈಕಲ್ ಎಲ್ಲ ಜನರು ತುಂಬಾನೇ ಹೆದರಿ ಮಂಡಿ ಊರಿ ಕೂತ್ ಬಿಡ್ತಾರೆ. ನೆಕ್ಸ್ಟ್ ನಲ್ಲಿ ಈ ಗೋಲ್ಡ್ ಫಿಶ್ ಸಂಬಂಧಪಟ್ಟ ಕಮಿಷನರ್ ಮತ್ತೆ ಎಲ್ಲರನ್ನ ಅರೆಸ್ಟ್ ಮಾಡ್ತಾರೆ. ಕೊನೆಗೆ ಪಾರಿ ಮತ್ತೆ ರುಕ್ಮಿಣಿ ಮದುವೆ ಇರುತ್ತೆ. ಮೈಕಲ್ ಕೂಡ ಈಗ ಚೇಂಜ್ ಆಗಿ ಇವ್ರ ಜೊತೆನೆ ಇರ್ತಾನೆ. ಆದ್ರೆ ತಿಲಕ್ ಮಾತ್ರ ಸುಮ್ಮನೆ ಬೇಜಾರಲ್ಲಿ ಕೂತಿರ್ತಾನೆ. ಚಾಪ್ಲಿನ್ ಒಂದು ಜೋಕ್ ಹೇಳ್ತಾನೆ, ನಿನ್ನೆ ಲಕ್ಷ್ಮಿ ಅಮ್ಮನ ಕೈಯಲ್ಲಿ ಇದ್ದಿದ್ದು ಮಾತ್ರ ರಿಯಲ್ ಗನ್, ಇನ್ನುಳಿದ ಜನರ ಕೈಯಲ್ಲಿ ಇದ್ದಿದ್ದು ಫೇಕ್ ಗನ್ಸ್ ಅಂತಾನೆ. ಇದನ್ನ ಕೇಳಿ ಮೈಕಲ್ ಮತ್ತೆ ತಿಲಕ್ ನಗೋಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಪಾರಿ ಮತ್ತೆ ರುಕ್ಮಿಣಿ ಮದುವೆ ಆಗ್ತಾರೆ. ಕೊನೆಗೆ ಸಿನಿಮಾ ಹ್ಯಾಪಿಯಿಂದ ಎಂಡ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.